ಒಬ್ಬರು ನಾಗಸಾಧು ಬಂದ್ಬಿಟ್ಟು ಮಧ್ಯರಾತ್ರಿಯಲ್ಲಿ ಈ ಕೆಂಪು ಶಿಲೆನ ದೇವಸ್ಥಾನದವ್ರು ಕೊಟ್ಬಿಟ್ಟು ಇದನ್ನು ಪೂಜೆ ಮಾಡಿ ಇದು ತುಂಬ ಪವರ್ಫುಲ್ ದೇವರು ಅಂತ. ಹೇ ಹಾಯ್, ವೆಲ್ಕಮ್ ಟು ಭಾಗ್ಯವಂತ ಲಾಗ್ಸ್. ಇದು ಸಂಡೇ ಆಗಿದ್ದರಿಂದ ರೆಸ್ಟ್ ಮಾಡೋಣ ಅಂತ ಮನೆಯಲ್ಲೇ ಮಲಗಿದ್ದೆ. ಆವಾಗ ಬಂದ ನೋಡಿ ನನ್ನ ಫ್ರೆಂಡು, ಬಾರಪ್ಪ ಎಲ್ಲಾದರೂ ಹೋಗೋಣ ಅಂತ ಕರೆದ. ಸೊ ಎಲ್ಲಿ ಹೋಗೋಣ, ಭಾನುವಾರ, ಅದು ಮಧ್ಯಾಹ್ನ ಬೇರೆ ಆಗಿದ್ದರಿಂದ ಸರಿ ಅಂತ ಹೇಳಿ ನಾವು ನಮ್ಮ ಮನೆಯಿಂದ ಗಾಡಿ ತಗೊಂಡು ಹೊರಟ್ವಿ. ಸೊ ಮೈಸೂರು ರೋಡ್ ಕಡೆ ಬಂದ್ವಿ. ಬಿಡದಿ ಹತ್ರನೇ ಇರೋದ್ರಿಂದ ಒಂದು ತಟ್ಟೆ ಇಡ್ಲಿ ತಿನ್ಕೊಂಬೋಣ ಲೈಟಾಗಿ ಅಂತ ಅಂದ್ಕೊಂಡು ಬಂದ್ವಿ. ಈ ಕಡೆ ಹಿಂಗೆ ಒಂದು ತಟ್ಟೆ ಇಡ್ಲಿ ತಗೊಂಡು ವಂಡರ್ಲಾ ಕಡೆ ನಡಿಯಪ್ಪ ಅಂದ. ಸರಿ ವಂಡರ್ಲಾಗೆ ಇವಾಗೇನು ಮಾಡೋದು ಅಂತ ಅಂದ್ಕೊಂಡೆ ಹೋಗಿ. ಬಟ್ ಅವನ ಪ್ಲ್ಯಾನ್ ಬೇರೆಯೇ ಇತ್ತು. ವಂಡರ್ಲಾಯಿಂದ ಹಂಗೆ ಮುಂದೆ ಸ್ಟ್ರೈಟ್ ಬಂದರೆ ಮೈಸೂರು ರೋಡ್ ಕಡೆಯಿಂದ ಜಡೇನಹಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ಈ ಜಡೇನಹಳ್ಳಿಲಿ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಒಬ್ಬರು ನಾಗಸಾಧು ಬಂದ್ಬಿಟ್ಟು ಮಧ್ಯರಾತ್ರಿಯಲ್ಲಿ ಈ ಕೆಂಪು ಶಿಲೆನ ದೇವಸ್ಥಾನದವ್ರು ಕೊಟ್ಬಿಟ್ಟು ಇದನ್ನು ಪೂಜೆ ಮಾಡಿ ಇದು ತುಂಬ ಪವರ್ಫುಲ್ ದೇವರು ಅಂತ ಇವ್ರು ಕೊಟ್ಬಿಟ್ಟು ಹೋದ್ರಂತೆ. ಆಗ್ಲಿಂದ ಇವರು ಆ ದೇವ್ರನ್ನ ಪೂಜೆ ಮಾಡ್ಕೊಂಬಂದಿದ್ದಾರೆ. ನಾವು ಬಂದಾಗ ರಿನೋವೇಷನ್ ಮಾಡ್ತಿದ್ದಾರೆ. ಮೊದಲೆಲ್ಲ ಚೆನ್ನಾಗಿತ್ತಂತೆ ಈ ದೇವಸ್ಥಾನ. ಈಗ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂದ್ಬಿಟ್ಟು ಮತ್ತೆ ರಿನೋವೇಷನ್ ಮಾಡ್ತಿದ್ದಾರೆ. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಇವಾಗೇನು ನೋಡ್ತಿದ್ದೀರಾ, ಈ ಲಿಂಗನೇ ಆ ನಾಗಸಾಧು ಕೊಟ್ಟೋಗಿರೋದು. ವರದರಾಜೇಶ್ವರ ಸ್ವಾಮಿ ಅಂತ ಶಿವನ ರೂಪ. ತುಂಬ ಅಂದರೆ ತುಂಬ ಪವರ್ಫುಲ್ ಅಂತ ಇದೆ ಅವರು. ಸೊ ನಾವು ನಮಸ್ಕಾರ ಮಾಡ್ಕೊಂಡು ದೇವ್ರಿಗೆ ಮತ್ತೆ ಹೊರಟ್ವಿ ಅಲ್ಲಿಂದ. ನಾನು ನನ್ನ ಬೈಕ್ ತಂದಿರಲಿಲ್ಲ, ನನ್ನ ಫ್ರೆಂಡ್ ಬೈಕಲ್ಲೇ ಬಂದಿದ್ವಿ ಇಬ್ಬರು. ಸೊ ಅವನೇನೋ ಟೈಮ್ ಲ್ಯಾಪ್ಸ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲೆಲ್ಲ ಒಂದು ಜಾಗದಲ್ಲಿ ನಿಲ್ಸ್ಕೊಂಡು ಟೈಮ್ ಲ್ಯಾಪ್ಸ್ ಮಾಡ್ತಿದ್ದ. ನಾನು ಹಂಗೆ ಒಂದು ಕ್ಲಿಪ್ ತಗೊಂಡೆ. ಸೊ ಅಲ್ಲಿಂದ ಮುಂದೆ ಹೊರಟು ಬಂದ್ವಿ ನಾವು. ಹತ್ರದಲ್ಲಿ ಯಾವುದಾದ್ರು ಪ್ಲೇಸ್ ಇದೆಯಾ ಅಂತ ನೋಡಿದಾಗ ನಮಗೆ ಹತ್ರದಲ್ಲಿ ನಿಯರಲ್ಲಿ ಮಂಚನಬೆಲೆ ಡ್ಯಾಮ್ ಕಾಣಿಸ್ತು. ಸೊ ಮಂಚನಬೆಲೆ ಡ್ಯಾಮ್ಗೆ ಹೋಗಿ ಒಂದು ವಿಸಿಟ್ ಹಾಕೊಂಬರೋಣ ಅಂತ ಬಂದ್ವಿ. ನಾವು ಆಲ್ರೆಡಿ 5 to 6 ಟೈಮ್ಸ್ ಬಂದಿದ್ವಿ ಮಂಚನಬೆಲೆ ಡ್ಯಾಮ್ಗೆ. ಸೊ ಇದೇನು ಹೊಸ್ತು ಅನಿಸ್ಲಿಲ್ಲ ನಮಗೆ. ಬಟ್ ತುಂಬ ಕ್ರೌಡ್ ಇತ್ತು ಸಂಡೇ ಆಗಿದ್ದರಿಂದ. ಸೊ ಬನ್ನಿ ನೋಡೋಣ. ನಾವು ಬಂದಾಗ ಆಲ್ರೆಡಿ 4 or 4:30 ಆಗಿತ್ತು. ಸೊ ಎಲ್ಲ ಜನ ಹೊರಡ್ತಿದ್ರು. ನಾವು ಆ ಟೈಮ್ಗೆ ಬಂದ್ವಿ ಮಂಚನಬೆಲೆ ಡ್ಯಾಮ್ಗೆ. ನೋಡಿ ಅಲ್ಲಿ ಈ ಥರ ಗೇಟ್ ತೆಗ್ದಿರೋದನ್ನ ನೋಡಿದ್ದು ಫಸ್ಟ್ ಟೈಮು ಮಂಚನಬೆಲೆ ಡ್ಯಾಮಲ್ಲಿ. ಹಾಲಿನ ನೊರೆ ಥರ ಬರ್ತಿದೆ ನೀರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅದನ್ನ ನೋಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಏನಾದ್ರು ಹೊಟ್ಟೆಗೆ ತಿನ್ನೋಣ ಅಂದ್ಬಿಟ್ಟು, ಸೊ ಇಲ್ಲಿ ಮಂಚನಬೆಲೆಯಲ್ಲಿ ಫಿಶ್ಶು ತುಂಬ ಫೇಮಸ್ಸು. ಅಲ್ಲೇ ಡ್ಯಾಮಲ್ಲೇ ಮೀನು ಹಿಡಿದ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಡ್ತಾರೆ. ಸೊ ಅದನ್ನೇ ತಿನ್ನೋಣ ಅಂತಲೇ ಬಂದ್ವಿ ನಾವಿವಾಗ. ಸೊ ಯಾವ ಹೋಟ್ಲಿಗೆ ಹೋಗೋಣ, ಇಲ್ಲಿ ತುಂಬ ಹೋಟ್ಲಿದ್ದಾವೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೋಟ್ಲುಗಳಿರ್ತವೆ ಇಲ್ಲಿ. ಎಷ್ಟೊಂದು ಜನ ಡ್ಯಾಮ್ ಮೇಲೆ ವಾಕ್ ಮಾಡ್ತಾಯಿದ್ರು. ನಾವು ಕೂಡ ನಮ್ಮ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಬನ್ನಿ ಅಂದ್ಬಿಟ್ಟು ಇಬ್ಬರು ಹೊರಟ್ವಿ. ಇಲ್ಲಿಂದ ಮುಂದೆ ಬರೀ ಕಾಲ್ದಾರಿ ಆಗಿರೋದ್ರಿಂದ ಹೊರಟ್ವಿ ನಾವು ನಡ್ಕೊಂಡು. ಮುಂದೆ ಅಲ್ಲಿ ತುಂಬ ಆ ಕಡೆ ನೋಡ್ಬೋದು ನೀವು, ನದಿ ಕಾಣಿಸ್ತಾ ಇದೆ. ಸೊ ಈ ಅಣೆಕಟ್ಟು ಕಟ್ಟಿರೋದು ಅರ್ಕಾವತಿ ನದಿಗಂತ. ಅರ್ಕಾವತಿ ನದಿ ನೀರನ್ನ ಸ್ಟೋರ್ ಮಾಡೋಣ ಅಂದ್ಬಿಟ್ಟು ಈ ಡ್ಯಾಮ್ನ ಕಟ್ಟಿರೋದು. ಈ ಸ್ನ್ಯಾಪ್ಚಾಟ್ ಇಟ್ಕೊಂಡಿರೋರ್ಗೆ ಇದೊಂದು, ಎಲ್ಲ ಕಡೆ ಸಿಕ್ಕಿದ ಕಡೆ ಎಲ್ಲ ಸ್ನ್ಯಾಪ್ಸ್ ಹಾಕ್ತಾ ಇರ್ತಾರೆ. ನನ್ನ ಫ್ರೆಂಡ್ ಕೂಡ ಸ್ನ್ಯಾಪ್ ಹಾಕ್ತೀನಿ ಅಂದ್ಬಿಟ್ಟು ನಿಂತ್ಕೊಂಡ. ಸೊ ನಾನು ಅಲ್ಲೊಂದು ಕ್ಲಿಪ್ ತಗೊಂಡು ಮುಂದೆ ಹೋದ್ವಿ. ಸೊ ನಾವು ಫಿಶ್ ತಿನ್ನೋಕೆ ಬಂದಿದ್ದು ಇದೇ ಪ್ಲೇಸು, ಶ್ರೀ ಬಾಲಾಜಿ ಫಿಶ್ ತವಾ ಫ್ರೈ ಅಂದ್ಬಿಟ್ಟು. ಸೊ ನಮ್ಮ ಅಪ್ಪು ಫೋಟೋ ಕೂಡ ಹಾಕಿದ್ರು ಇಲ್ಲಿ ಹೋಟ್ಲಲ್ಲಿ. ಸೊ ಇದೇ ಹೋಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಸೊ ಇವರು ಆಲ್ರೆಡಿ ಎಷ್ಟೊಂದು ವೆರೈಟಿ ಮೀನುಗಳನ್ನ ಇಲ್ಲಿ ಫ್ರೈ ಮಾಡ್ತಾಯಿದ್ರು. ಇವರು ಡ್ಯಾಮ್ ನೀರಲ್ಲಿ ಸಿಗೋ ಮೀನುಗಳನ್ನ ಹಿಡಿದ್ಬಿಟ್ಟು ಅಲ್ಲೇ ಫ್ರೈ ಮಾಡಿ ಕೊಡ್ತಾರೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕೆನ್ನೋರು ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಮೊದಲೇ ಆರ್ಡರ್ ಕೊಟ್ಟರೆ ಯಾವ್ದು ಮೀನು ಬೇಕು ಏನು ಅಂತ ಇವರು ನಿಮಗೆ ಕುಕ್ ಮಾಡಿಕೊಡ್ತಾರೆ. ಹಾಗೂ ಚಿಕನ್ ಕೂಡ ಇವರೇ ಪ್ರಿಪೇರ್ ಮಾಡಿಕೊಡ್ತಾರೆ. ನಾವು ಒಂದು ಫಿಶ್ ಸ್ಲೈಸ್ ಹಾಗೂ ಜಲೇಬಿ ಮೀನನ್ನ ತಗೊಂಡ್ವಿ. ಸೊ ಅದಕ್ಕೆ ಮಸಾಲ ಹಾಕ್ತಿದ್ದಾರೆ ನೋಡ್ಬೋದು ನೀವು. ಮಸಾಲ ಎಲ್ಲ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಸ್ಪೈಸಿನೆಸ್ ಕೊಡುತ್ತೆ. ಸೊ ನಾವು ಚೂಸ್ ಮಾಡಿದ ಫಿಶ್ನ ಅವರು ಫ್ರೈ ಮಾಡೋಕೆ ಹಾಕ್ತಿದ್ದಾರೆ ನೋಡಿ. ತುಂಬ ಜನ ಡೀಪ್ ಫ್ರೈನ ಪ್ರಿಫರ್ ಮಾಡ್ತಾರೆ. ಬಟ್ ಡೀಪ್ ಫ್ರೈಗಿಂತ ನಮಗೆ ಈ ತವಾ ಫ್ರೈ ಅಂದರೆ ತುಂಬ ಇಷ್ಟ. ಸೊ ನಾವು ಎಲ್ಲೋದ್ರೂ ತವಾ ಫ್ರೈನೇ ಪ್ರಿಫರ್ ಮಾಡ್ತೀವಿ. ಆ ಮಸಾಲ ಎಲ್ಲ ಅಪ್ಲೈ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರು. ಸೊ ನೀವು ನೋಡ್ತಿರ್ಬೋದು ಫಿಶ್ಶು ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅಷ್ಟರಲ್ಲಿ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ.
ನಾರಾಯಣ ಅಂತ. ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಇದನ್ನ? ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಇದು 1 ವರ್ಷ ಆಯಿತು. ಹಾಂ. ಇನ್ನೊಂದು ಅಂಗಡಿ ಅಲ್ಲಿದೆ ಪಕ್ಕದ ಗ್ರೌಂಡಲ್ಲಿ. ಈಗಲೂ ಇದೆಯಾ ಅದು? ಇದು ಇದೆ ಈಗಲೂ ಇದೆ. ಇವತ್ತು ತೆಗ್ದಿಲ್ಲ ಅಷ್ಟೇ. ಹಾಂ. ಅದೊಂದು 5 ವರ್ಷದಿಂದ ಇದೆ. ಸೊ ಯಾವ್ಯಾವ ಫಿಶ್ ಸಿಗುತ್ತೆ ಇಲ್ಲಿ? ಇಲ್ಲಿ ಜಿಲೇಬಿ ಮತ್ತು ರೂಪ್ಚಂದು ಬಾಂಗ್ಡ ಸಿಗುತ್ತೆ. ಆಮೇಲೆ ಎಗ್ ರೈಸು ಮತ್ತು ಆಮ್ಲೆಟು, ಬ್ರೆಡ್ ಆಮ್ಲೆಟು ಸಿಗುತ್ತೆ ಸರ್. ಸೊ ಏನು ಪ್ರೈಸು? ಚಿಕನ್ ಬೇಕು ಅಂದರೆ ಮಾಡಿಕೊಡ್ತೀವಿ. ಚಿಕನ್ ಮಟನ್ ಏನೋ ಬೇಕು ಅಂದ್ರೆ ನಾವೇ ತರಬೇಕದು? ತಂದು ಕೊಟ್ಟರೆ ಮಾಡ್ಕೊಡ್ತೀವಿ, ಇಲ್ಲ ತಗೊಬಂದು ಮಾಡಿರಿ ಅಂದ್ರೆ ಮಾಡ್ಕೊಡ್ತೀವಿ. ಇದು ಏನು ಪ್ರೈಸ್ ರೇಂಜ್ ಏನಿದೆ ಇದು? ಸೈಜ್ ಮೇಲೆ ಸರ್. ಸೈಜ್ ಮೇಲೆ ಯಾವ ಫಿಶ್ ತಗೊಂಡ್ರು ಸೈಜ್ ಮೇಲೆ? ಸೈಜ್ ಮೇಲೆ. ಹಾಂ. ಸೊ ಟೈಮಿಂಗ್ಸ್ ಏನು ಸರ್ ನಿಮಗೆ? ಸರ್ ಬೆಳಗ್ಗೆ ಸಂಡೇ ಮಾತ್ರ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೇರೆ ಸಹ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಏನು ಟೈಮು? ಸಂಜೆ 7:30 8 ಗಂಟೆ. 7:30 8 ಗಂಟೆ. ವೀಕೆಂಡು ತೆಗೆದಿರುತ್ತೆ? ವೀಕೆಂಡ್ ಡೈಲಿ ಮಂಡೇ ಬಿಟ್ಟರೆ ಎಲ್ಲ ಸಹ ಇರುತ್ತೆ. ಇರುತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಸೊ ಇದು ಇವರ ಇಂಡೋರ್ ಸೀಟಿಂಗು. ಇಲ್ಲಿ ಬೇಕಾದ್ರೂ ಕೂತ್ಕೋಬೋದು, ಇಲ್ಲ ಇಲ್ಲಿ ಆಚೆಗಡೆ ನಿಮಗೆ ಚೇರ್ಸ್ ಹಾಕ್ಕೊಡ್ತಾರೆ. ಔಟ್ಡೋರ್ ಕೂಡ ಕೂತ್ಕೋಬೋದು, ಅವರೇ ಸರ್ವ್ ಮಾಡ್ತಾರೆ. ಸೊ ನೋಡಿ, ಇವರು ಇವಾಗ ಎಲೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಪ್ಲೇಟ್ಗೆ ಹಾಕೊಂಡು. ಸೊ ಅದರಲ್ಲೇ ನಮಗೆ ಸರ್ವ್ ಮಾಡ್ತಾರೆ. ಸೊ ನಾವು ಆರ್ಡರ್ ಮಾಡಿದ ರೀತಿಲೇ ನಮಗೊಂದು ಸ್ಲೈಸು ಮತ್ತು ಜಿಲೇಬಿ ಮೀನ್ನ ಹಾಕ್ಕೊಟ್ರು ನೋಡಿ. ನಾವು ಕೂಡ ಅದಕ್ಕೆ ನಿಂಬೆಹಣ್ಣು ಇಟ್ಕೊಂಡು ಪ್ರಿಪೇರ್ ಮಾಡ್ಕೊಂಡ್ವಿ ಎಲ್ಲ. ಸೊ ಮೆಣಸಿನ್ಕಾಯಿ ಚಟ್ನಿ ಕೊಟ್ಟಿರ್ತಾರೆ ಫಿಶ್ ಹಚ್ಕೊಳ್ಳೋಕ್ಕೆ. ಸೊ ಅದು ಚೆನ್ನಾಗಿತ್ತು, ಹಚ್ಕೊಂಡು ನಾವು ತಿಂದ್ವಿ. ತುಂಬ ಚೆನ್ನಾಗಿತ್ತು ಫಿಶ್ಶು. ನನ್ನ ಫ್ರೆಂಡ್ ಕೂಡ ಜಿಲೇಬಿ ಮೀನು ತಂದ, ಅದು ಕೂಡ ಟೇಸ್ಟಿಯಾಗಿತ್ತು. ತುಂಬ ಇಷ್ಟ ಆಯಿತು ಫಿಶಲ್ಲಿ. ಸೊ ಅಲ್ಲೇ ಫಿಶ್ ತಂದು ನಮಗೆ ಫ್ರೈ ಮಾಡಿಕೊಡೋದ್ರಿಂದ ಆ ಫ್ರೆಶ್ನೆಸ್ ತುಂಬ ಚೆನ್ನಾಗಿರುತ್ತೆ ಆ ಫಿಶಲ್ಲಿ. ಖಾರವಾಗಿ ಆ ಮಸಾಲೆ ಜೊತೆ ಬರ್ತಿದ್ರಿಂದ ತುಂಬ ಟೇಸ್ಟಿಯಾಗಿತ್ತು. ಸೊ ನೀವು ಕೂಡ ಬೆಂಗಳೂರು ಅಕ್ಕಪಕ್ಕದಲ್ಲಿದ್ದರೆ 1 ಡೇ ಟ್ರಿಪ್ ಥರ ಇಲ್ಲಿ ಆರಾಮಾಗಿ ಔಟಿಂಗ್ ಬರ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಫಿಶ್ ಕೂಡ ತುಂಬ ಸ್ಪೈಸಿಯಾಗಿ ಒಳ್ಳೆ ಟೇಸ್ಟ್ ಕೊಡ್ತಿತ್ತು. ಸೊ ಮನೇಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರೋ ವೀಕೆಂಡ್ಗೆ ಈ ಥರ ಬರ್ಬೋದು ಆಚೆಗಡೆ. ಚೆನ್ನಾಗಿತ್ತು ಒಂಥರ. ಸೊ ನಾವು ಟೈಮ್ ಆಗಿತ್ತು, ಒಂದು 6:45 7 ಆಗಿತ್ತು. ಸೊ ಹೊರಡೋಣ ಅಂದ್ಬಿಟ್ಟು ಆಚೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಥ್ಯಾಂಕ್ ಯು.